Jai Hind, Namaskara. I welcome you all on my YouTube ಚಾನಲ್ ಮ್ಯಾಥ್ಸ್. ಇವತ್ತಿನ ಕ್ಲಾಸ್ನಲ್ಲಿ SSC GD 2027 ಎಕ್ಸಾಮ್ ಸಲುವಾಗಿ ಈಗ ನಮ್ದು ಜರ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ಏನ್ ನೋಡೋಣ ಅಂದ್ರೆ ಸ್ವಲ್ಪ ಬೇಸಿಕ್ ಕ್ವೆಶನ್ಸ್ ಅಂದ್ರೆ 2026 ಎಕ್ಸಾಮ್ ದಲ್ಲಿ ಕೇಳಿದೆ SSC GD ಒರಿಜಿನಲ್ ಕ್ವೆಶನ್ಸ್. ಐ ಹೋಪ್ ಎವ್ರಿ ಒನ್ ಇಸ್ ರೆಡಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ಅವರ್ ಕ್ವೆಶನ್ ನಂಬರ್ 1. ನೋಡ್ರಿ ಏನಿದೆ, 25, 5, 20 ಅಂಡ್ ಎಕ್ಸ್ ದೀಸ್ ಆರ್ ಇನ್ ಪ್ರೊಪೋರ್ಷನ್. ಓಕೆ, ಇದು ಸಮಾನುಪಾತದಲ್ಲಿದೆ. ಆ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು. ನಿಮ್ಗೂ ಎಲ್ಲರಿಗೆ ಗೊತ್ತಿದೆ, ಈ 25 5 ಮತ್ತು ನೆಕ್ಸ್ಟ್ ಅಂದ್ರೆ 20 ಆಮೇಲೆ ಎಕ್ಸ್ ಬರೀರಿ. ಪ್ರೊಪೋರ್ಷನ್ ಅಂದ್ರೆ ನಿಮ್ಗೂ ಗೊತ್ತಿದೆ ಏನ್ರಿ, ಈ ಎರಡು ಸಂಖ್ಯೆ ಇಂಟು ಮಾಡಬೇಕು, ಆಮೇಲೆ ಈ ಎರಡು ಸಂಖ್ಯೆ ಒನ್ ಸೈಡ್ ಇಂಟು ಮಾಡಬೇಕು. ಪ್ರಾಡಕ್ಟ್ ಆಫ್ ದೀಸ್ ಟೂ ನಂಬರ್ಸ್ ಏನ್ರಿ ಸರ್, 25 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 5 ಇಂಟು 20 ಮಾಡಬೇಕು. 5 ಇಂಟು 20. ನಾವು ಸಿಂಪ್ಲಿಫೈ. ಇದು ಪ್ರೊಪೋರ್ಷನ್ ಏನ್ರಿ, ಇದು ಬೇಸಿಕ್. ಈ ಲಾಸ್ಟ್ ಎರಡು ಸಂಖ್ಯೆ ಒನ್ ಸೈಡ್ ಇಂಟು ಮಾಡ್ರಿ, ಆಮೇಲೆ ಈ ಮಧ್ಯದಲ್ಲಿ ಎರಡು ಸಂಖ್ಯೆ ಒಂದ್ ಕಡೆ ಇಡಬೇಕು. ಎ ಇಂಟು ಡಿ ಇಸ್ ಈಕ್ವಲ್ ಟು ಬಿ ಇಂಟು ಸಿ. ಕಮ್ ಆನ್ ಎವ್ರಿವನ್, ಸಿಂಪ್ಲಿಫೈ. 5 1s are 5, 5 5s are 25. ಆಮೇಲೆ ಈ ಕಡೆ ಆ ಕಡೆ ನೋಡ್ರಿ, ವಾಟ್ ಇಸ್ ಕಾಮನ್ ಮೈ ಡಿಯರ್ ಫ್ರೆಂಡ್ಸ್? 5 ಟೇಬಲ್, 5 1s are and 5 4s are. X is equal to ಎಷ್ಟ್ರಿ? 4. X is equal to 4 is the answer. I hope each and everyone understood this question. Option number. Let's move to the next question. Question number. ಏನಿದೆ ಕ್ವಶನ್ ನೋಡ್ರಿ, ಅದೇ ರೀತಿ ಕ್ವಶನ್. ನಿಮ್ದು ಟೈಮ್ ತಗೋರಿ, ಸಾಲ್ವ್ ಮಾಡ್ರಿ, ಆಮೇಲೆ ಚೆಕ್ ಮಾಡ್ರಿ ನಂದು ಸೊಲ್ಯೂಷನ್. ಫಸ್ಟ್ ಆಫ್ ಆಲ್ ನೋಡ್ರಿ, 3.6 ಕೊಟ್ಟಾರ ಇಲ್ಲಿ. ಲೆಟ್ಸ್ ರೈಟ್ 3.6. ಓಕೆ ಸರ್. ನೆಕ್ಸ್ಟ್ ನಂಬರ್ ಇಸ್ 1.2. ನೆಕ್ಸ್ಟ್ ನಂಬರ್ ಏನ್ರಿ, ಎಕ್ಸ್, ಆಮೇಲೆ 50. ಈಗ ನಿಮ್ಗೂ ಗೊತ್ತಿದೆ ಏನ್ರಿ ಸರ್, ಮಲ್ಟಿಪ್ಲೈ ದೀಸ್ ಟೂ ನಂಬರ್ಸ್ ಅಂಡ್ ಮಲ್ಟಿಪ್ಲೈ ದೀಸ್ ಟೂ ನಂಬರ್ಸ್. ಓಕೆ, ಲೆಟ್ಸ್ ಸಿ. So 3.6 into 15. 3.6 into 15 is equal to 1.2 into x. ಬೇಕಾದ್ರೆ ನೀವೇನ್ ಮಾಡ್ರಿ, divided by 1.2 into x. Okay, you can do that. 1.2 into x. x ಬರೋದ ಅವಶ್ಯಕತೆ. Write the two numbers on the top. ಎರಡು ಸಂಖ್ಯೆ ಏನೈತಿ ಮೇಲ್ಗಡೆ ಬರೀರಿ, ಅಂಡ್ ಸಿಂಗಲ್ ನಂಬರ್ ಆ ಎಕ್ಸ್ ಜೊತೆ ಕೆಳಗ್ ಬರೀರಿ. ಈ ಪಾಯಿಂಟ್ ಇಂದ ಪಾಯಿಂಟ್ ಕ್ಯಾನ್ಸಲ್ ಆಗಿದೆ. 12 1s are 12, 12 3s are 36, 15 3s are ಎಷ್ಟ್ರಿ? 15 3s are 45. ನಮ್ದು ಆನ್ಸರ್ 45 is the option. ಆ ರೀತಿ ಮಾಡಬಹುದು, ಈ ರೀತಿ ಮಾಡ್ರಿ. ಓಕೆ, ಯು ವಿಲ್ ಗೆಟ್ ದಿ ಆನ್ಸರ್ ಫಾರ್ ಶೂರ್. ಮುಂದಿನ ಕ್ವಶನ್, ಕ್ವಶನ್ ನಂಬರ್ 3. ಲೆಟ್ಸ್ ಸಿ. ಏನಿದೆ ಕ್ವಶನ್? ಬೇಸಿಕ್ ರೇಷಿಯೋ ಕ್ವಶನ್ ಆಸ್ಕ್ಡ್ ಇನ್ 28 April 2026 ಕ್ವಶನ್. x plus 3. Okay sir. Ratio can be written as divided by 40. Okay, ಈ proportion ಗೆ ಬೇಕಾದ ಹಿಂಗ್ ಬರೀರಿ. Okay, we'll write it like that only, simply. Confusion ಬೇಡ. x plus 3 is equal ratio 40 and is equal to ಬೇಡ 4 dots 12 ratio. Okay, let's see here. Now x is there, so simply confusion ಆಗುತ್ತೆ, but no problem. ಈ ಎರಡು ಸಂಖ್ಯೆ ಒನ್ ಸೈಡ್, ಈ ಎರಡು ಸಂಖ್ಯೆ ಒನ್ ಸೈಡ್. ಸೊ ಈ ಸಂಖ್ಯೆ ಮತ್ತು ಆ ಸಂಖ್ಯೆ ಮಲ್ಟಿಪ್ಲೈ ಮಾಡಬೇಕು. ಸ್ಟೆಪ್ ನಂಬರ್ 1. ಓಕೆ, ಈ ಟೆಕ್ನಿಕ್ ಇಂದ ಮಾಡೋಣ. ಈ ಸಂಖ್ಯೆ ಮತ್ತು ಆ ಸಂಖ್ಯೆ ಒಂದ್ ಕಡೆ ಇಂಟು ಮಾಡ್ರಿ. ಲೆಟ್ಸ್ ಸಿ. ಸೊ ಎಕ್ಸ್ ಪ್ಲಸ್ 3 ಮಲ್ಟಿಪ್ಲೈ ಬೈ ಏನ್ರಿ ಸರ್, 20. ಓಕೆ, ಆಮೇಲೆ 40 ಇಂಟು 12 ಈಸ್ ಈಕ್ವಲ್ ಟು 40 ಇಂಟು 12. ಇದು ಒನ್ ಸೈಡೆಡ್. ಅದಾದ ನಂತರ ಬರೀ ಸಿಂಪ್ಲಿಫೈ ಮಾಡಬೇಕು. 21 20, 22 40. ಓಕೆ, ಸೊ ಎಕ್ಸ್ ಪ್ಲಸ್ 3 ಈ ಕಡೆ ಸರ್, ಎಕ್ಸ್ ಪ್ಲಸ್ 3 12 24 24. ಈಗ ಏನ್ ಮಾಡ್ತೀರಿ, ಈಗ ಶಿಫ್ಟಿಂಗ್ ಆಫ್ ದ ನಂಬರ್ಸ್. ಪ್ಲಸ್ ಸಂಖ್ಯೆಗೆ ಆ ಕಡೆ ಸೆಂಡ್ ಮಾಡಿರಿ, ಆ ಕಡೆ ಸೆಂಡ್ ಮಾಡ್ರಿ. ಜಸ್ಟ್ that side it will become minus. X is equal to 24 minus 3. 24 minus 3 ಎಷ್ಟು? 21. 21 ನಮ್ದು ಆನ್ಸರ್ ಫಾರ್ ದ ಕ್ವೆಶ್ಚನ್. ಇಲ್ಲಿ ಮೈನಸ್ ಸೈನ್ ಇದೆ ಅಂದ್ರೆ ಪ್ಲಸ್ ಮಾಡ್ರಿ, ಪ್ಲಸ್ ಅಂದ್ರೆ ಮೈನಸ್,
ಇಂಟು ಅಂದ್ರೆ ಡಿವೈಡ್, ಡಿವೈಡ್ ಕೊಟ್ಟಾರ ಅಂದ್ರೆ ಇಂಟು, ಪ್ಲಸ್ ಅಂದ್ರೆ ಮೈನಸ್, ಮೈನಸ್ ವಿಲ್ ಬಿಕಮ್ ಪ್ಲಸ್, ಇಂಟು ವಿಲ್ ಬಿಕಮ್ ಡಿವೈಡ್, divide will become into. So these things you should remember. Some students are also there. ನಿಮಗೂ ಅರ್ಥ ಆಗಿದೆ ಎಲ್ಲರಿಗೆ? ಓಕೆ, ವೆರಿ ಗುಡ್. ಮುಂದಿನ ಕ್ವಶನ್, ಇಂಥ ಕ್ವಶನ್ ನೀವು ಬಾಯ್ಸ್ ಮಾಡಿರಿ. ಓಕೆ, ನೋಡ್ರಿ, ಇದು 29 ಏಪ್ರಿಲ್ 2026 ಎಕ್ಸಾಮಿನೇಷನ್. ಎ ಮತ್ತು ಬಿ ಎರಡು ಸಂಖ್ಯೆಯ ಅನುಪಾತ ರೇಷಿಯೋ ಇಸ್ 7/5. ಆಮೇಲೆ ಈ ಎರಡು ಸಂಖ್ಯೆಯಲ್ಲಿ 4 ಸೇರಿದರೆ ಆ ಹೊಸ ಅನುಪಾತ ಎಷ್ಟಾಗುತ್ತೆ? ಬಿ ವ್ಯಾಲ್ಯೂ ಹೇಳಬೇಕು. ಸ್ಟಾರ್ಟಿಂಗ್ ವ್ಯಾಲ್ಯೂ ಎಷ್ಟಿತ್ತು? ಮೈ ಡಿಯರ್ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ಸಾಲ್ವಿಂಗ್ ದಿಸ್. ಪಾಸ್ ಮಾಡ್ರಿ, ಸಾಲ್ವ್ ಇಟ್ ಯುವರ್ ಸೆಲ್ಫ್ ಅಂಡ್ ಡು ದ ಕ್ವೆಶ್ಚನ್. ಕಮ್ ಆನ್. ಮೊದಲ ರೇಷಿಯೋ ಏನೇನಿದೆ ಸರ್? 7/5. ಏನ್ರಿ? ಎ ಅಂಡ್ ಬಿ ಎಷ್ಟೆಷ್ಟ್ರಿ? 7/5. ಆಮೇಲೆ ಹೊಸ ಅನುಪಾತ ಎಷ್ಟಾಗಿದೆ? ಇದು 4/3. ನ್ಯೂ ರೇಷಿಯೋ ಇಸ್ 4/3. ನೀವು ನನಗೆ ಹೇಳ್ರಿ, ಎಸ್, ಉತ್ತರ ಕನ್ನಡ ತಾಲೂಕ, ರೈಟ್? ಇದು ಅನುಪಾತ ಯಾಕೆ ಚೇಂಜ್ ಆಗಿದೆ? ಯಾಕೆ ಚೇಂಜ್ ಆಗಿದೆ? ಯಾಕಂದ್ರೆ ಏನ್ ಮಾಡಿರಿ ನೀವು? 4 ಪ್ಲಸ್ ಮಾಡಿರಿ. ಯಾವ ಇನ್ಕ್ರೀಸ್ ದ ರೇಷಿಯೋ ಬೈ 4, ಅದಕ್ಕಾಗಿ ಚೇಂಜ್ ಆಗಿದೆ. ಅದಕ್ಕಾಗಿ ಏನ್ ಮಾಡ್ರಿ? +4 ಕೆಳಗೆ ಬರ್ರಿ. ಈ ಎರಡು ಸಂಖ್ಯೆ ಕೆಳಗಡೆ +4 ಬರೀರಿ. ಸಪೋಸ್ 4 is decreased given, -4 -4. ಸಪೋಸ್ 7 is increased, +7 ಬರಬೇಕು. ಈಗ ನಿಮ್ಗೂ ಗೊತ್ತಿದೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಪ್ರೊಸೆಸ್ ಯೂಸ್ ಮಾಡ್ರಿ. ಸರ್ ಕ್ರಾಸ್ ಹೊಸ ಸ್ಟೂಡೆಂಟ್ ಅಂದ್ರೆ ನಿಮ್ಗೂ ಅರ್ಥ ಆಗಂಗಿಲ್ಲ. ನೋಡ್ರಿ ಕೇರ್ಫುಲಿ. ಹೊಸ ಸ್ಟೂಡೆಂಟ್ಸ್, ನ್ಯೂ ಸ್ಟೂಡೆಂಟ್ಸ್, 7 into 3 ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಗುಣಾಕಾರ. 7 3 21 ಮೈನಸ್, ಈ ಮೈನಸ್ ಕೊಡ್ಬೇಕು, ಆಮೇಲೆ ಮಲ್ಟಿಪ್ಲೈ ಮಾಡ್ರಿ. 4 5 ವೈಟ್ ಕಲರ್ ಎಲ್ಲಿ ಹೋಗಿದೆ? 4 5 20 ಈಕ್ವಲ್ ಟು. ಓಕೆ, ಸ್ಟೆಪ್ ನಂಬರ್ 1 ಇದು. ನೆಕ್ಸ್ಟ್ ಅದೇ ರೀತಿ ಡಬಲ್ ಕ್ರಾಸ್ ಮೆಥಡ್, ಇದು ಒಂದು, ಆಮೇಲೆ ಇನ್ನೊಂದ್ಸಲ 4 4 16, 4 4 16. ಮೈನಸ್ ಚಿಹ್ನೆ ಕೊಡ್ಲೇಬೇಕು, ಕಂಪಲ್ಸರಿ. ಮೈನಸ್ 4 3 12, 21 minus 20 1, 16 minus 12 1 ಅಂದ್ರೆ 4. 1 ರೇಷಿಯೋ ಅಂದ್ರೆ 4 ಸಮಾನ. ಓಕೆ, ಏನಿದೆ ಪ್ರಶ್ನೆ ಮೈ ಡಿಯರ್ ಫ್ರೆಂಡ್ಸ್? ಬಿ ಯ ಆರಂಭಿಕ ಮೌಲ್ಯ ಎಷ್ಟಿದೆ? ವ್ಯಾಲ್ಯೂ ಆಫ್ ಬಿ ಹೇಳಬೇಕು. ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಆರಂಭಿಕ ವ್ಯಾಲ್ಯೂ ಬಿ ಎಷ್ಟಿತ್ತು? 5. ಈ 5 ಅಂದ್ರೆ ಎಷ್ಟು ಹೇಳಬೇಕು? 1 ಅಂದ್ರೆ 4, ಸೊ 5 ಅಂದ್ರೆ ಎಷ್ಟು? ಸೊ ಕ್ರಾಸ್ ಮಲ್ಟಿಪ್ಲೈ, 1 ಅಂದ್ರೆ 4, 5 ಎಷ್ಟು? 5 4 20. ಕ್ರಾಸ್ ಮಲ್ಟಿಪ್ಲೈ ಗುಣಾಕಾರ ಮಾಡ್ರಿ. 5 4 20, 20 ನಮ್ದ ಆನ್ಸರ್. ದಟ್ಸ್ ದ ಆನ್ಸರ್ ಫಾರ್ ದ ಕ್ವೆಶ್ಚನ್. ಸಿಂಪಲ್ ಕ್ವೆಶ್ಚನ್. ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್. ಅರ್ಥ ಆಗಿಲ್ಲ ಅಂದ್ರೆ ಹಿಂಗ್ ಮಾಡ್ರಿ. ಇನ್ನೊಂದು ಟೆಕ್ನಿಕ್ ಇರುತ್ತೆ, ಆ ಟೆಕ್ನಿಕ್ ದಲ್ಲಿ ಗ್ಯಾಪ್ ಸೇಮ್ ಮಾಡಲೇಬೇಕು. ಗ್ಯಾಪ್ ಸೇಮ್ ಸರ್ ಹೆಂಗ್ರಿ? ಒನ್ ಮೋರ್ ಟೆಕ್ನಿಕ್ ಇಸ್ ದೇರ್ ಆಕ್ಚುಲಿ. 7/5 ಆಮೇಲೆ 4/3. ಪ್ರತಿಯೊಂದು ಸಂಖ್ಯೆಯಲ್ಲಿ 4 ಆಡ್ ಆಗಿದೆ ಅಂದ್ರೆ ಪ್ರತಿಯೊಂದು ಸಂಖ್ಯೆಯಲ್ಲಿ +4 ಮಾಡಬೇಕು, +4 ಮಾಡಬೇಕು. ದ್ಯಾಟ್ ಮೀನ್ಸ್ ಇಲ್ಲಿಂದ ಇಲ್ಲೇ, ಇಲ್ಲಿಂದ ಇಲ್ಲೇ ಈ ಗ್ಯಾಪ್ ಸೇಮ್ ಬೇಕು. ಬಟ್ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಈ ಗ್ಯಾಪ್ 5ರಿಂದ 3 2 ಇದೆ ಗ್ಯಾಪ್, 7ರಿಂದ 4 3 ಇದೆ ಗ್ಯಾಪ್ ಸೇಮ್ ಇಲ್ಲ. ಗ್ಯಾಪ್ ಸೇಮ್ ಇಲ್ಲ ಅಂದ್ರೆ ಮೇಲಿಂದ ಗ್ಯಾಪ್ 7 ಮತ್ತು 5 2 ಮತ್ತು 4 ಮತ್ತು 3 ಗ್ಯಾಪ್ ತಗೋರಿ 1. ಏನ್ ಮಾಡ್ಬೇಕು? ಮಾಡಿಫಿಕೇಶನ್. ಈ ಮೇಲಿಂದ ಸಂಖ್ಯೆ ಕೆಳಗೆ ಇಂಟು ಮಾಡ್ರಿ, ಕೆಳಗಿಂದ ಡಿಫರೆನ್ಸ್ ಏನಿದೆ ಮೇಲ್ಗಡೆ ಇಂಟು ಮಾಡ್ರಿ. 2 4 2 4 ಎಷ್ಟಾಗುತ್ತೆ? 2 4 8, 2 3 ಎಷ್ಟಾಗುತ್ತೆ? 6, 2 3 6. ಏನ್ ಮಾಡ್ಬೇಕು? ಮತ್ತು ಈ ಸಂಖ್ಯೆ ಮೇಲ್ಗಡೆ ಇಂಟು ಮಾಡ್ರಿ. 1 7 7, ಚೇಂಜ್ ಮಾಡ್ತಾ ಅವಶ್ಯಕತೆ ಇಲ್ಲ. 1 5 5. ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಮೇಲಿಂದ ತೆಳಗಿಂದ ಗ್ಯಾಪ್ ತಗೋರಿ. ಮೇಲಿಂದ ಗ್ಯಾಪ್ 2 ಇದೆ, ಡಿಫರೆನ್ಸ್ 2 ಇದೆ, ವ್ಯತ್ಯಾಸ. ಇದು ಕೆಳಗಡೆ ಇಂಟು ಮಾಡ್ರಿ, ಕೆಳಗಿಂದ ಸಂಖ್ಯೆಗೆ ಇಂಟು ಮಾಡ್ರಿ. 2 4 8, 2 3 6. ಆಮೇಲೆ ಹೊಸ ಅನುಪಾತ ಎಷ್ಟಾಗಿದೆ? 8 ಮತ್ತು 6. ಕೆಳಗಿಂದ ಈ ಗ್ಯಾಪ್ ಮಲ್ಟಿಪ್ಲೈ ಟು ದ ನ್ಯೂಮರೇಟರ್ ಮೈ ಡಿಯರ್ ಫ್ರೆಂಡ್ಸ್. 1 into 7 7, 1 5 5. ಈಗ ಗ್ಯಾಪ್ ನೋಡ್ರಿ, 7 ರಿಂದ 8 ಎಷ್ಟಾಗಿದೆ? 1. 5ರಿಂದ 6 ಎಷ್ಟು ಪ್ಲಸ್ ಆಗಿದೆ? 1. ಸೊ 1 1. ಬಟ್ ಪ್ರಶ್ನೆಯಲ್ಲಿ ಎಷ್ಟು? 4 ಇದೆ. ಪ್ರಶ್ನೆಯಲ್ಲಿದೆ 4. 1 ಅಂದ್ರೆ 4. ಸ್ಟಾರ್ಟಿಂಗ್ ನಂಬರ್ ಈ ಸಂಖ್ಯೆ 5 ಅಂದ್ರೆ ಎಷ್ಟು? 5 4 20, 20 ನಮ್ದು. ಕ್ಯಾನ್ ಯೂಸ್ ದಿಸ್ ಟೆಕ್ನಿಕ್. ಮೂವಿಂಗ್ ಅಹೆಡ್ ಟು ದ ಕ್ವೆಶ್ಚನ್ ನಂಬರ್
Ratio of the present age of two students is 11:5. Difference between their age is 18 years. What will be the ratio of ages after 5? ಬಹಳ ಈಸಿ ಪ್ರಶ್ನೆ ಐತೆ. ಅರ್ಥ ಮಾಡ್ರಿ, ಓದ್ರಿ ಕ್ವಶನ್ ಏನಿದೆ. ಇಬ್ಬರು ವಿದ್ಯಾರ್ಥಿಗಳ ಈಗಿನ ವಯಸ್ಸಿನ ಅನುಪಾತ ಇದೆ 11:5 ಇವತ್ತಿಂದ. ಓಕೆ, ಅವರ ವಯಸ್ಸಿನ ವ್ಯತ್ಯಾಸ 18 ವರ್ಷ. ಇಂದಿನಿಂದ ಏನ್ರಿ 5 ವರ್ಷ ನಂತರ ಅವರ ವಯಸ್ಸಿನ ಅನುಪಾತ ಎಷ್ಟಾಗುತ್ತೆ? ಮೊದಲ ಇವತ್ತಿಂದ ವಯಸ್ಸು ಎಷ್ಟಿದೆ ಅದು ಫೈಂಡ್ ಮಾಡ್ಬೇಕು. ಏನ್ ಮಾಡ್ಬೇಕು? ಫೈಂಡ್ ಪ್ರೆಸೆಂಟ್ ಏಜಸ್. ಓಕೆ, ಅವರು ಏಜ್ ಎಷ್ಟೆಷ್ಟಿದೆ ನೋಡ್ರಿ. ಇವರು ಎ ಮತ್ತು ಬಿ 11 ಮತ್ತು 5. 11 ಅನುಪಾತ ಇದೆ, ವಯ ಇಲ್ಲ. ಇದು ರೇಷೋ, ಇದು ರೇಷೋ. ಈಗ ಮತ್ತೇನ್ ಕೊಟ್ಟಾರ? ವಯಸ್ಸಿನ ವ್ಯತ್ಯಾಸ ಕೊಟ್ಟಾರ. ಸೊ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಏಜಸ್ ಇಸ್ ಗಿವನ್ ಮೈ ಡಿಯರ್ ಫ್ರೆಂಡ್ಸ್. ಡಿಫ್ರೆನ್ಸ್ ಅಂದ್ರೆ ವ್ಯತ್ಯಾಸ, ಮೈನಸ್ ಮಾಡಬೇಕು. ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, 11 ಮತ್ತು 5 ವ್ಯತ್ಯಾಸ ಎಷ್ಟ್ರಿ? 4. ಎಷ್ಟಿದೆ? 4. ಈ 4 ವ್ಯತ್ಯಾಸ. ಬಟ್ ಇಲ್ಲಿನ ವ್ಯತ್ಯಾಸ ಎಷ್ಟು ಕೊಟ್ಟಾರ? 4 ಇಲ್ಲ, 4 ಇಲ್ಲ. ಎಷ್ಟಿದೆ ವ್ಯತ್ಯಾಸ? 6 ಇದೆ. ಓಕೆ, 6 ಇದೆ. ಬಟ್ ಇಲ್ಲೇ ವ್ಯತ್ಯಾಸ ಎಷ್ಟು ಕೊಟ್ಟಾರ? 18. ಈ 6 ವ್ಯತ್ಯಾಸ, ಈ 6 ವ್ಯತ್ಯಾಸ ಅಂದ್ರೆ 18 ವರ್ಷಕ್ಕೆ ಸಮಾನ, 18 ಇಯರ್ಸ್ಗೆ ಸಮಾನ. 6 ಎಷ್ಟರಲ್ಲೇ 18, 6 ಮಗ್ಗಿಯಲ್ಲಿ ಬರುತ್ತೆ 18, 6 ಮೂರಲೆ 18. ಈ 3 ಸಂಖ್ಯೆ ಈ 2 ರೇಷೋದಲ್ಲಿ ಇಂಟು ಮಾಡ್ರಿ. ಇಲ್ಲಿ ಇಂಟು ಮಾಡಿರಿ, ಅದೇ ರೀತಿ ಇಲ್ಲಿ ಇಂಟು ಮಾಡ್ರಿ. ಸೊ ಇಂಟು 3 ಮಾಡ್ರಿ. 11 ಇಂಟು 3 33. ಇಲ್ಲೇ ಇಂಟು ಮಾಡ್ರಿ, ಇಂಟು 3 5 3s 15. ಇದು ಎ ವಯಸ್ಸು 33, ಬಿ ವಯಸ್ಸು 15. ಬಟ್ ನಮ್ಗೆ ಇದು ಬೇಡ. ನಮ್ಗೇನ್ ಬೇಕು? 5 ವರ್ಷ ನಂತರ, 5 ವರ್ಷ ನಂತರ ಏನಾಗುತ್ತೆ ಅಂದ್ರೆ ನೀವು ಅಲ್ಲೇ ಮಾಡಬೇಕು ಎಕ್ಸಾಮ್ದಲ್ಲಿ. +5 ಮಾಡ್ರಿ, +5 ಮಾಡ್ರಿ. 5 ವರ್ಷ ನಂತರ ಕೊಟ್ಟಾರ ಅಂದ್ರೆ +5 +5. 5 ವರ್ಷ ಮೊದಲ ಬಿಫೋರ್ 5 ಇಯರ್ ಇಸ್ ಆಸ್ಟ್ ಅಂದ್ರೆ -5 -5. 10 ವರ್ಷ ನಂತರ ಅಂದ್ರೆ +10 +10. 10 ವರ್ಷ ಹಿಂದಿನ ವಯಸ್ಸು ಅಂದ್ರೆ -10 -10. ಇದು ನಿಮ್ಗೆ ಬೇಸಿಕ್ಸ್ ಗೊತ್ತಿರಬೇಕು. 33 + 5 ಸರ್ 38. 15 + 5 ಎಷ್ಟು? 20. ಇದು ರೇಷಿಯೋ ಅಂದ್ರೆ ಮತ್ತೆ ಡಿವೈಡ್ ಮಾಡ್ರಿ. ಇದು 2ರಿಂದ ಡಿವೈಡ್ ಮಾಡೋನು 19. ಇದು 2 19 20 10. Option number C is the answer for the question. This is the answer. Nodri, my dear friends, the competition in the upcoming SSC GD examination 2027 will increase. ಇದು ನಿಮ್ಗೂ 100% ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ, ಓಕೆ, ವಾಟ್ ಎವರ್ ನ್ಯೂಸ್ ಯು ಹ್ಯಾವ್ ಲಿಸನ್ ಲೈಕ್ ರಿಸರ್ವೇಶನ್, if it becomes okay finally, like government doesn't change this, then definitely competition will increase. ಯಾಕಂದ್ರೆ 50% seats ಕಡಿಮೆ ಆಗುತ್ತೆ. But those students who are studying, for them it is no problem. ನೀವು ಚಲೋ ರೀತಿ ಅಭ್ಯಾಸ ಮಾಡಿರಿ, ನಿಮ್ಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೋಡ್ರಿ, ಲಾಸ್ಟ್ ಈ ವರ್ಷದ ಈಗ ರಿಸಲ್ಟ್ ಬಿಟ್ಟಾರ. ಫೈನಲ್ ರಿಸಲ್ಟ್ ಈಗ ಫಿಸಿಕಲ್ ಏನು ಆಗಿಲ್ಲ. ಬಟ್ ನಮ್ದು ಇಲ್ಲಿಂದ ಸ್ಟೂಡೆಂಟ್, ಕರ್ನಾಟಕ ಕೋಚಿಂಗ್ ಸೆಂಟರ್ ಸ್ಟೂಡೆಂಟ್ಸ್ ಎಷ್ಟೇ ಸ್ಕೋರ್ ಮಾಡ್ಯಾರ ಗೊತ್ತಿದೆ? SSC GD 2025-26 ಎಕ್ಸಾಮಿನೇಷನ್ ದಲ್ಲಿ ಟಾಪ್ ಆಲ್ಮೋಸ್ಟ್ ನನ್ನ ಪ್ರಕಾರ ವಾಟ್ ಎವರ್ ಸ್ಟೂಡೆಂಟ್ ಹ್ಯಾಸ್ ಟೋಲ್ಡ್ 127 is our first, 125 second student, 124 is the third student. These are our top 3 scores of SSC GD examination. So hard study madri, you will get that success. Moving ahead to the question number ಈ 4 ಇದು ಸಂಖ್ಯೆ ಕೊಟ್ಟಾರ. ಈ ಸಂಖ್ಯೆಯನ್ನು ಏನ್ ಮಾಡ್ಬೇಕು? ಸಮಾನುಪಾತದಲ್ಲಿ ತಯಾರು ಮಾಡ್ಬೇಕು, ಪ್ರಪೋರ್ಷನ್ ದಲ್ಲಿ ಮಾಡ್ಬೇಕು. ಅಂದ್ರೆ ಆ ಎಲ್ಲಾ ಸಂಖ್ಯೆಯಲ್ಲಿ ಯಾವ ಸಂಖ್ಯೆ ಪ್ಲಸ್ ಮಾಡ್ಬೇಕು ಆ ರೀತಿ ಕ್ವಶನ್. ಪ್ರಪೋರ್ಷನ್, ಸಮಾನುಪಾತದ ಅತಿ ಮಹತ್ವಪೂರ್ಣ ಒಂದು ಪ್ರಶ್ನೆ ಇದೆ. 12, ನೆಕ್ಸ್ಟ್ 20, ನೆಕ್ಸ್ಟ್ 28, ಆಮೇಲೆ. ಬಟ್ ಈ ಪ್ರಶ್ನೆ ಮಾಡಾಗ ಬಹಳ ಲೆಂದಿ ಪ್ರೊಸೆಸ್ ಸ್ಟೂಡೆಂಟ್ ಯೂಸ್ ಮಾಡ್ತಾರೆ. ನಾನು ಶಾರ್ಟ್ ಟ್ರಿಕ್ ದಲ್ಲಿ ಹೇಳ್ತೀನಿ ನೋಡ್ರಿ ಏನೇನ್ ಮಾಡ್ಬೇಕು. ಈ ಎಲ್ಲಾ ಸಂಖ್ಯೆಯಲ್ಲಿ ಯಾವುದೇ ಆಪ್ಷನ್ ನೀವು ಪ್ಲಸ್ ಮಾಡಿರಿನಾ ಎಲ್ಲಾ ಈ ಸಂಖ್ಯೆ ಸಮಾನುಪಾತದಲ್ಲಿ ಆಗುತ್ತೆ. ಮೊದಲ ಅಂದ್ರೆ ಇದು ನೀವು ಆಪ್ಷನ್ ಮೆಥಡ್ ಯೂಸ್ ಮಾಡಬಹುದು. ಬಟ್ ಆಪ್ಷನ್ ಮೆಥಡ್ ನೀವು ಟ್ರೈ ಮಾಡ್ರಿ, ನಾನು ನಿಮ್ಗೂ ಬೇರೆ ಮೆಥಡ್ ಹೇಳ್ತೀನಿ ನೋಡ್ರಿ. ಫಸ್ಟ್ ಆಫ್ ಆಲ್ ಈ 2 ಸಂಖ್ಯೆಯ
Cap togori. Take the difference of these two number, my dear friends. What is the difference of these two numbers? 20 minus 12 is to sir 8. After that, take the difference of these two things. 28 and 44 minus ಮಾಡ್ರಿ. ಈ ಸಂಖ್ಯೆನಿಂದ ಈ ಸಂಖ್ಯೆ ಮೈನಸ್ ಮಾಡ್ರಿ. ಎಷ್ಟ್ರಿ? 16. ಇದು ಸಂಖ್ಯೆ ಬಹಳ ದೊಡ್ಡದಾಗಿದೆ. ಏನ್ ಮಾಡ್ರಿ? ಸ್ವಲ್ಪ ಸಿಂಪ್ಲಿಫೈ ಮಾಡ್ರಿ. 8 ones are 8 and 8 twos are 6. 8 ones are 8, 8 twos are 16. ನೀವು ಮಾಡಿಲ್ಲ ಅಂದ್ರೆ ಬರುತ್ತೆ ಆನ್ಸರ್, ಬಟ್ ಲೆಟ್ ಸಿಂಪ್ಲಿಫೈ. ನಾವು ರಿಮೆಂಬರ್ ದ ಪ್ರೋಸೆಸ್. ಈ ಸಂಖ್ಯೆಯಿಂದ ಈ ಸಂಖ್ಯೆಯ ಫಸ್ಟ್ ಸಂಖ್ಯೆಗೆ ಮಲ್ಟಿಪ್ಲೈ ಮಾಡ್ರಿ. ರಿಮೆಂಬರ್ 2 into 12 ಸರ್ 24 ಮೈನಸ್ ಸೈನ್ ಕೊಡ್ರಿ. ಈ ಸಂಖ್ಯೆಯಿಂದ ಆ ಕಡೆಯಿಂದ ಮೊದಲ ಸಂಖ್ಯೆಗೆ ಮಲ್ಟಿಪ್ಲೈ ಮಾಡ್ರಿ, ಗುಣಾಕಾರ ಮಾಡಬೇಕು. 1 into 28 ಎಷ್ಟು? 28 ಡಿವೈಡೆಡ್ ಬೈ ಏನ್ ಮಾಡಬೇಕು? ಈ ಎರಡು ಸಂಖ್ಯೆಯ ವ್ಯತ್ಯಾಸ. ಈ ಎರಡು ಸಂಖ್ಯೆಯ ವ್ಯತ್ಯಾಸ 2 minus 1. 2 minus 1 ಇಲ್ಲಿ ಬರೀರಿ 1. 28 minus 24 ಎಷ್ಟು? 24. 28ರಿಂದ 24 ಮೈನಸ್ ಮಾಡ್ರಿ 4. ಆಮೇಲೆ 1. ನಮ್ದು ಆನ್ಸರ್ 4 is the answer for the question. ಈ ರೀತಿ can use it. I hope you are understanding. Okay. So nodri, again after some gap, I'm back now. Now since SSCGD is going to get little harder this time, don't worry, I'll be there regularly on my YouTube channel. Continuously, okay, I will make more and more videos so that each and every student ಎಲ್ಲರಿಗೆ ಸಹಾಯ ಆಗಬೇಕು. ಆ ರೀತಿ ಇದು ಮಾಡೋಣ. ಮತ್ತೆ ನಿಮ್ದು ಕ್ವೆಶನ್ ಏನೇನಿರುತ್ತೆ, ನೀವು ಸಜೆಷನ್ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ. ಓಕೆ, ಐ ವಿಲ್ ರಿಪ್ಲೈ ಟು ಈಚ್ ಅಂಡ್ ಎವ್ರಿ ಒನ್. ಮುಂದಿನ ಕ್ವೆಶನ್ ನೋಡೋಣ. 7. ಎ ಮತ್ತು ಬಿ ಎರಡು ಸಂಖ್ಯೆಯ ಅನುಪಾತ 5:3. ಆ ಎರಡು ಸಂಖ್ಯೆ 5 ಸೇರಿದರೆ ಎ ಮತ್ತು ಬಿ ಎಷ್ಟು ಅನುಪಾತ ಆಗುತ್ತೆ? ಸೊ ನ್ಯೂ ಹೋಮ್ ವರ್ಕ್ ಅಲ್ಲಿ ಹೇಳಬೇಕು. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ಕ್ವೆಶನ್ ನಂಬರ್ 7? ಎ ಮತ್ತು ಬಿ ಯ ಆರಂಭಿಕ ಮೌಲ್ಯ ಮತ್ತೆ ಹೇಳಬೇಕು. ಸಮ್ ಆಫ್ ದ ಟೂ ನಂಬರ್ಸ್ ಅಂದ್ರೆ 5 + 3 8. 8 ಅಂದ್ರೆ ಎಷ್ಟು? ಇದು ನೀವು ಹೇಳಬೇಕು. 5 + 3 ಎಷ್ಟು? 8. ಈ 8 ಅಂದ್ರೆ ಎಷ್ಟು? ಸಾಲ್ವ್ ಮಾಡ್ರಿ, ಫೈಂಡ್ ಮಾಡ್ರಿ. ಈ ಎರಡು ಸಂಖ್ಯೆ ಪ್ಲಸ್ ಮಾಡಿ ಎಷ್ಟಾಗುತ್ತೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು. ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ. Rohan has notes of 2 rupees and 5 rupee in the ratio 7/5 respect. The total value of 5 rupee notes is 575. How many 2 rupee and 5 rupee notes are there in total? ನೋಟ್ಸ್ ಸಂಖ್ಯೆ ಹೇಳಬೇಕು. ಆ ನೋಟ್ಗಳ ಒಟ್ಟು ಸಂಖ್ಯೆ ಎಷ್ಟಿದೆ, ಎಷ್ಟು ನೋಟ್ಸ್ ಐತಿ ಈ ಬ್ಯಾಗ್ದಲ್ಲಿ, ಅದನ್ನ ನೀವು ಹೇಳಬೇಕು. ಇದರ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೋಡ್ರಿ, ಫಸ್ಟ್ ಆಫ್ ಆಲ್ 2 ರೂಪಾಯಿ ಮತ್ತು ಏನೈತಿ ನೆಕ್ಸ್ಟ್ 5 ರೂಪಾಯಿ. ಈ ಎರಡು ನೋಟ್ಸ್ ಅದಾವ. ಸ್ಟೆಪ್ ನಂಬರ್ 1, ಆ ಅನುಪಾತ ನೀವು ಬರೀರಿ. ಸರ್ ಅನುಪಾತ ಏನಿದೆ? 7:5. ಈ ಅನುಪಾತ ಅಂದ್ರೆ ಯಾವ ಅನುಪಾತ ಇದೆ? ಈ ನೋಟ್ಗಳ ಅನುಪಾತ ಇದೆ. ಇದು ನೋಟ್ಸ್ ಅನುಪಾತ, ರೇಷಿಯೋ ಆಫ್ ನಂಬರ್ ಆಫ್ ನೋಟ್ಸ್. 1 ಅಂದ್ರೆ ಕಾಯಿನ್ಸ್ ಕೊಡ್ಬಹುದು, ನೋಟ್ಸ್ ಕೊಡ್ಬಹುದು. ಸಿಂಪಲ್ ಸೇಮ್ ಕಾನ್ಸೆಪ್ಟ್ ಇದೆ. 7, 5. 5 ನೋಟ್ಗಳು ಒಟ್ಟು ಮೌಲ್ಯ ಕೊಟ್ಟಾರ. 5 ರೂಪಾಯಿದ ನೋಟ್ಗಳ ಒಟ್ಟು ಮೌಲ್ಯ ಅಂದ್ರೆ ಟೋಟಲ್ ನೀವು ಹೇಳ್ತಿರಿಲ್ಲ, 5 ರೂಪಾಯಿದ ನನ್ನ ಕಡೆ 3 ನೋಟ್ಸ್ ಅಂದ್ರೆ ಎಷ್ಟು ರೂಪಾಯಿ ಐತಿ? 15. 5 ರೂಪಾಯಿದ ನನ್ನ ಕಡೆ 10 ನೋಟ್ಸ್ ಅದಾರ ಅಂದ್ರೆ ಎಷ್ಟು ರೂಪಾಯಿ ಆಗಿದೆ? 50 ರೂಪಾಯಿ. ಅದೇ ರೀತಿ 5 ರೂಪಾಯಿದ ಟೋಟಲ್ 575. ಸರ್ ನೋಡ್ರಿ ಹೆಂಗ್ ಮಾಡ್ಬೇಕು, ಇಂಟು ಮಾಡ್ರಿ. 2 ರೂಪಾಯಿದ 7 ನೋಟ್ಸ್ ಅಂದ್ರೆ 2 7 2 7s 14 rupees ಆಗಿದೆ. 5 5s 25 rupees ಆಗಿದೆ. ಇಲ್ಲಿ ಏನ್ ಕೊಟ್ಟಾರ? ಈ 575. ಇದು ಏನಿದೆ? 5 ರೂಪಾಯಿದ ಒಟ್ಟು ಮೌಲ್ಯ, ಟೋಟಲ್ ವ್ಯಾಲ್ಯೂ ಆಫ್ 5 ರೂಪಿ ನೋಟ್ಸ್ 575. ಇಲ್ಲೇ ಎಷ್ಟು ಬಂದಿದೆ? ನಮ್ದು ಎಷ್ಟು ಬಂದಿದೆ? ನಮ್ ಕಡೆ ಎಷ್ಟು ಇದೆ? 25. ಬಟ್ ಅವರು ಎಷ್ಟು ಕೊಟ್ಟಾರ? 575. ಹೌ ಮಚ್ ದೇ ಹ್ಯಾವ್ ಗಿವನ್ ಮೈ ಡಿಯರ್ ಫ್ರೆಂಡ್ಸ್? 575. ಬಟ್ ಹೌ ಮಚ್ ಆರ್ ವಿ ಗೆಟಿಂಗ್? 25. ಈ 25 ಅಂದ್ರೆ ಇಷ್ಟಕ್ಕೆ ಸಮಾನ. ಈ 25 ಅಂದ್ರೆ 575 ರೂಪೀಸ್ಗೆ ಸಮಾನ. ನಮ್ದು ರೇಷೋದಲ್ಲಿ ಬಂದಿದೆ 25, ಅವರು ಕೊಟ್ಟಾರ ರಿಯಲ್ ವ್ಯಾಲ್ಯೂ 575. 25 ಅಂದ್ರೆ ಎಷ್ಟು? 2 ರೂಪಾಯಿ ಮತ್ತು 5 ರೂಪಾಯಿದ ಒಟ್ಟು ಅಂದ್ರೆ ಟೋಟಲ್ ನೋಟ್ಸ್ ಗಳ ಸಂಖ್ಯೆ. 7 ನೋಟ್ಸ್, 5 ನೋಟ್ಸ್, 7 ಮತ್ತು 5 ಎಷ್ಟಾಗಿದೆ? 12.
ಟೋಟಲ್ ನೋಟ್ಸ್ ಎಷ್ಟಾಗಿದೆ ಸರ್? ಬಾಟಲ್ ಕೊಟ್ರಿ ಸ್ವಲ್ಪ ಅದ 12 ನೋಟ್ಸ್ ಆಗಿದೆ. ಈ 12 ನೋಟ್ಸ್ ಅಂದ್ರೆ ಎಷ್ಟು? ಈ 12 ನೋಟ್ಸ್ ಎಷ್ಟು ನೋಡ್ರಿ. 25 ಒಂದ್ಲೆ 25, 25 ಎರಡ್ಲೆ 7 ಕ್ಯಾರಿ, 25 ಎಷ್ಟ್ಲೆ 3ಲೆ. ಸೊ 23 ಇಂಟು 12 ಮಾಡ್ರಿ. ಎಸ್, ಥ್ಯಾಂಕ್ ಯು. 23 ಇಂಟು 12 ಮಾಡ್ರಿ, ಯು ವಿಲ್ ಗೆಟ್ ದಿ ಆನ್ಸರ್. 23 ಇಂಟು ಇದು ಇಂಟು ಮಾಡ್ರಿ. 12 3s are 36, 12 2s are 24 plus 3 27. 276 ಆಪ್ಷನ್ ನಂಬರ್ ಎ ಇಸ್ ದ ಆನ್ಸರ್. ಸರಿಯಾಗಿ ಅರ್ಥ ಮಾಡ್ರಿ, ಪಾಸ್ ಮಾಡ್ರಿ, ನೋಟ್ ಡೌನ್ ದ ಕ್ವಶನ್ ಅಂಡ್ ರೈಟ್ ಡೌನ್. ಓಕೆ, ಮುಂದಿನ ಕ್ವಶನ್ ನೋಡೋಣ. ಏನಿದೆ ಇದು? ರೇಷಿಯೋ ಆಫ್ ಪರ್ಸನ್ಸ್ ಎಕ್ಸ್ಪೆಂಡಿಚರ್ ಟು ಸೇವಿಂಗ್ ಇಸ್ 7/2. ಎಸ್, ಜಸ್ಟ್ ಸಮ್ ಟೈಮ್. 7/2. Saving increased by 1/3 of the income while his income remains the same. Saving increases by 1/3 of his income while his income remains same. What is the new ratio of expenditure to saving? ಸರಿಯಾಗಿ ಅರ್ಥ ಮಾಡ್ರಿ, ಕೇರ್ಫುಲಿ ರೀಡ್ ಔಟ್ ದ ಕ್ವಶನ್. ಆಪ್ಷನ್ಸ್ ಬಂದಿಲ್ಲ, no problem. Options are not there. I'll give it. We'll solve this question. Okay. Question ಅಲ್ಲಿ ಸರಿನಾ ನೋಡ್ರಿ ಮೈ ಡಿಯರ್. ರೇಷಿಯೋ ಆಫ್ ಪರ್ಸನ್ಸ್ ಎಕ್ಸ್ಪೆಂಡಿಚರ್ ಟು ಸೇವಿಂಗ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಎಕ್ಸ್ಪೆಂಡಿಚರ್ ಮತ್ತು ಸೇವಿಂಗ್ ಏನ್ರಿ ಅನುಪಾತ ಕೊಟ್ಟಾರೆ. ಎಷ್ಟೆಷ್ಟಿದೆ? 7 ರೇಷಿಯೋ. ಎಕ್ಸ್ಪೆಂಡಿಚರ್ ಅಂದ್ರೆ ನಮ್ದು ಖರ್ಚು ಎಷ್ಟಿದೆ? 7 ರೂಪಾಯಿ. ಓಕೆ, ಮತ್ತು ಸೇವಿಂಗ್ ಎಷ್ಟಿದೆ? 2. ಇಷ್ಟು ಖರ್ಚು ಮಾಡಿರಿ, ಇಷ್ಟು ಸೇವಿಂಗ್ ಮಾಡಿರಿ. ಓಕೆ, ನೋ ಪ್ರಾಬ್ಲಮ್. His saving increases by 1/3 of his income. Okay, saving increases by 1/3 of his income. ಇನ್ಕಮ್ ಎಷ್ಟಿತ್ತು? ಟೋಟಲ್ ಇನ್ಕಮ್ ಎಷ್ಟಿತ್ತು ಅಂದ್ರೆ ಅವ್ರದ್ದು ಪಗಾರ ಎಷ್ಟಿತ್ತು? ಸ್ಯಾಲ್ರಿ ನೋಡ್ರಿ, ಇಷ್ಟು ಖರ್ಚು ಮಾಡ್ಯಾರ, ಎಷ್ಟು ಸೇವಿಂಗ್ ಇದೆ. ಸೊ ಸ್ಯಾಲ್ರಿ ಎಷ್ಟಾಗಿದೆ? 9 ರೂಪಾಯಿ. ಸೊ ಇನ್ಕಮ್ ಟೋಟಲ್ 7 + 2 ಇನ್ಕಮ್ ಅಂದ್ರೆ 9 ಎಷ್ಟಿದೆ? ಈಗ ಅವ್ರದ್ದು ಸೇವಿಂಗ್ ಅಲ್ಲಿ ಹೊಸ ಅಂದ್ರೆ ನ್ಯೂ, ಅವ್ರು ಏನ್ ಪ್ಲಾನಿಂಗ್ ಮಾಡಕತ್ತಿದೆ? ನಾನು ಪ್ರತಿ ತಿಂಗಳಿಗೆ ಸ್ವಲ್ಪ ಸೇವಿಂಗ್ ಜಾಸ್ತಿ ಮಾಡೋದು ಪ್ಲಾನ್ ಇದೆ. ಎಷ್ಟು ಜಾಸ್ತಿ ಮಾಡ್ತೀರಿ? 1/3 ಆಫ್ ವಾಟ್? 1/3 ಆಫ್ ಇನ್ಕಮ್. ಸೇವಿಂಗ್ ಎಷ್ಟು ಪ್ಲಾನ್ ಐತಿ ನಂದ? 1/3 ಆಫ್ ಇನ್ಕಮ್. ನಂದು ಇನ್ಕಮ್ ಎಷ್ಟಿದೆ ತಿಂಗಳಿಗೆ? 9. ಈ 9ದ 1/3 ಎಷ್ಟಾಗುತ್ತೆ ಸರ್? ಈ 9 ಸಂಖ್ಯೆಯ 9 ರೂಪಾಯಿ, ಸಪೋಸ್ ಇದು ರುಪೀಸ್ ಇದೆ, ಈ 9 ರೂಪಾಯಿದ 1/3 ಎಷ್ಟಾಗುತ್ತೆ? 3 1 3, 3 3 ಎಷ್ಟು? ಇದು 3 ರೂಪಾಯಿ ಆಗುತ್ತೆ. ಈ 3 ರೂಪಾಯಿ ನಾನು ಏನ್ ಪ್ಲಾನ್ ಮಾಡಿನ? ಸ್ವಲ್ಪ ಜಾಸ್ತಿ ಸೇವಿಂಗ್ ಮಾಡಬೇಕು. 3 ರೂಪಾಯಿ ಎಕ್ಸ್ಟ್ರಾ ಸೇವಿಂಗ್ ಮಾಡೋದು ಪ್ಲಾನ್ ಇದೆ ನಂದು. ಎಕ್ಸ್ಟ್ರಾ ಸೇವಿಂಗ್ ಮಾಡೋದು ಪ್ಲಾನ್ ಇದೆ. ಇಷ್ಟ 3 ರೂಪಾಯಿ ಎಕ್ಸ್ಟ್ರಾ ಸೇವಿಂಗ್. ಓಕೆ, 3 ರೂಪಾಯಿ ಎಕ್ಸ್ಟ್ರಾ ಸೇವಿಂಗ್ ಮಾಡೋದು ಪ್ಲಾನ್ ಇದೆ. ಸೊ ನಂದು ಸೇವಿಂಗ್ ಎಷ್ಟಾಗುತ್ತೆ? 3. 2 + 3 ಅಂದ್ರೆ ಎಷ್ಟು? ಏ 2 3ಲೇ ಇಲ್ಲ, ಮೊದಲೇ 2 ರೂಪಾಯಿ ಇತ್ತು, ಈಗ 3 ರೂಪಾಯಿ ಮತ್ತೆ ಸ್ವಲ್ಪ ಸೇವಿಂಗ್ ಮಾಡೋದು ವಿಚಾರ ಇದೆ ನಂದು. 3 ರೂಪಾಯಿ ಇನ್ಕಮ್ ದ 1/3 ಅಂದ್ರೆ 3 ರೂಪಾಯಿ ಸ್ವಲ್ಪ ಜಾಸ್ತಿ ಸೇವಿಂಗ್ ಮಾಡೋದು ಪ್ಲಾನ್ ಇದೆ. 2 ಮತ್ತು 3 5 ಆಗಿದೆ. ಮತ್ತೆ ನೆಕ್ಸ್ಟ್ ಹೋದ್ರಿ, ವೈಲ್ ಹಿಸ್ ಇನ್ಕಮ್ ರಿಮೇನ್ಸ್ ಸೇಮ್. ಇನ್ಕಮ್ ಚೇಂಜ್ ಆಗಿಲ್ಲ, ಇನ್ಕಮ್ ಸೇಮ್ ಇದೆ. ಇಲ್ಲಿ 9 ರೂಪಾಯಿ ನಂದು ಸ್ಯಾಲ್ರಿ, ಈಗ ಇದು ಸೇಮ್ ಐತಿ, ಇದು ಸೇಮ್ ಇದೆ. ವಾಟ್ ಈಸ್ ದ ನ್ಯೂ ರೇಷಿಯೋ ಆಫ್ ಎಕ್ಸ್ಪೆಂಡಿಚರ್ ಟು ಸೇವಿಂಗ್? ನನಗೆ ನೀವು ಹೇಳ್ರಿ. 9 ರೂಪಾಯಿ ನಂದು ಸ್ಯಾಲ್ರಿ ಆಗಿದೆ. ಆ ಸ್ಯಾಲ್ರಿದಲ್ಲಿ ಏನ್ ಪ್ಲಾನ್ ಮಾಡಿ ನಾನು? ತಿಂಗಳಿಗೆ 5 ರೂಪಾಯಿ ಸೇವಿಂಗ್ ಮಾಡಬೇಕು, ಕಿಶಲ್ಲಿ ಇಡಬೇಕು. ಮತ್ತೆ ಖರ್ಚು ಎಷ್ಟು ಮಾಡ್ತೀರಿ? ಮತ್ತೆ ನೀವು 9ದಲ್ಲಿ 5 ಸೇವಿಂಗ್ ಮಾಡಿರಿ, ಡಿಪಾಸಿಟ್ ಬ್ಯಾಂಕ್ದಲ್ಲಿ ಮಾಡಿರಿ. ಸೊ ಖರ್ಚು ಎಷ್ಟು ಮಾಡ್ತೀರಿ? 4 ಮಾಡ್ತೀರಿ ಇಲ್ಲ? ಖರ್ಚು ಎಷ್ಟು ಮಾಡ್ತೀರಿ? 4. ಇದೇ ಕ್ವಶನ್ ಐತೆ ನೋಡ್ರಿ. ಅವನ ವೆಚ್ಚ ಮತ್ತು ಉಳಿತಾಯದ ಹೊಸ ಅನುಪಾತ. ಇದು ಹೊಸ ಅನುಪಾತ ಎಷ್ಟಾಗಿದೆ? 4 ರೇಷೋ. ಸಿಂಪಲ್ ಕ್ವಶನ್. ಈ ರೀತಿ ನೀವು ವಿಚಾರ ಮಾಡಿ ಪ್ರಶ್ನೆ. ಕ್ವಶನ್ ನಂಬರ್ ನೆಕ್ಸ್ಟ್ ನೋಡೋಣ. 10th ಕ್ವಶನ್. ಇನ್ನೊಂದ್ಸಲ ನೋಡ್ರಿ, ಇದು ಅರ್ಥ ಮಾಡ್ರಿ ಅಂಡ್ ಸಾಲ್ವ್ ದಿಸ್. ನೆಕ್ಸ್ಟ್ ಕ್ವಶನ್ ಸಿಂಪ್ಲಿಫಿಕೇಶನ್. ಸರ್ ಏನೇನಿದೆ ಇದು? 4x + 3y ಅಪಾನ್
4x minus 3y is equal to 5/2. ಎಕ್ಸ್ ವೈ ವ್ಯಾಲ್ಯೂ ಹೇಳಬೇಕು. ಏನೆಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಈ ಸಂಖ್ಯೆ ಈ ಕಡೆ ಇಂಟು ಮಾಡ್ರಿ. ನೋಡ್ರಿ ಮೈ ಡಿಯರ್ ಫ್ರೆಂಡ್, 2 4 8 ಪ್ಲಸ್ 2 3 6y. ಈ ಎರಡು ಸಂಖ್ಯೆ ಈ ಕಡೆ ಇಂಟು ಮಾಡ್ರಿ ಮೈ. 4 5 ನೋಡ್ರಿ 4 5 20x. ಮೈನಸ್ ಚಿಹ್ನೆ ಇದೆ, ಮೈನಸ್ ಕೊಡಬೇಕು. 3 5 15y. ಎಕ್ಸ್ ಮತ್ತು ಎಕ್ಸ್ ಒನ್ ಸೈಡ್ ಮಾಡ್ರಿ. ಎಕ್ಸ್ ಎಕ್ಸ್ ಒನ್ ಸೈಡ್. ಈ 8xಗೆ ಆ ಕಡೆ ಕಳಿಸ್ರಿ, ಯಾಕಂದ್ರೆ 20x ದೊಡ್ಡದಿದೆ. ಈ ದೊಡ್ಡ ಸಂಖ್ಯೆ ಸೈಡ್ ಬರೀರಿ, ಇಡ್ರಿ. 20 ಮೈನಸ್ 8 20 ಮೈನಸ್ 8 ಎಷ್ಟಾಗಿದೆ ಸರ್? 12x. ಈ ಮೈನಸ್ 15ಗೆ ಈ ಕಡೆ ಕಳಿಸ್ರಿ. ಈ ಮೈನಸ್ ಚಿಹ್ನೆ ಏನಾಗುತ್ತೆ? ಈ ಕಡೆ ಪ್ಲಸ್ ಆಗುತ್ತೆ. ಏನ್ರಿ? ಪ್ಲಸ್ 6 ಪ್ಲಸ್ 15 ಇಸ್ 21. 21y. 21y 12x. ನಮಗೆ ಎಕ್ಸ್ ಮತ್ತು ಇದು ಬೇಕು. 21y is equal to x ರೇಷೋ y ಬೇಕು. ಏನ್ ಮಾಡಬೇಕು ನೋಡ್ರಿ, ರೇಷೋದಲ್ಲಿ ಯಾವಾಗೂ ಇಸ್ ಈಕ್ವಲ್ ಟು ಇಂದ ರೇಷೋ ಬೇಕು. ಎಕ್ಸ್ ಕಡೆ ಯಾವ ವ್ಯಾಲ್ಯೂ ಇದೆ y ಗೆ ಕೊಡ್ರಿ, y ಜೊತೆ ಯಾವ ವ್ಯಾಲ್ಯೂ ಇದೆ x ಗೆ ಕೊಡ್ರಿ. ವಾಟ್ ಎವರ್ ಇಸ್ ದೇರ್ ವಿತ್ x, ಗಿವ್ ಇಟ್ ಟು y. ಈ ಸಂಖ್ಯೆ y ಗೆ ಕೊಡ್ರಿ, ಈ ಸಂಖ್ಯೆ x ಗೆ ಕೊಡ್ರಿ. 21 ಇಲ್ಲಿ ಕೊಡ್ರಿ ಮತ್ತು ರೇಷೋ ಮಾಡ್ರಿ. ರೇಷೋ ಅಂದ್ರೆ ಯಾವ ಮಗ್ಗಿ ಯೂಸ್ ಮಾಡ್ತಾರೆ? 3 ಮಗ್ಗಿ. 3 4 3 7 7:4. Option number A is the answer. Okay, so I hope this is clear to each and every student here. Ellarige I hope this clear. So after a long time I have come back. So next in madanu andre I think ಎಷ್ಟು questions are there. So simple questions are there, we'll solve it fast. Okay, next time ಇಂದ ನೀವು ಹೇಳ್ರಿ, ಇನ್ನೊಂದ್ಸಲ ಮಾಡೋಣ. Next, in a bag red blue balls are in the ratio 7/5. There are 60 balls in total. How many red are there? Very easy ಅಂತ ನೋಡ್ರಿ, ಎಷ್ಟು ಈಸಿ ಕ್ವಶನ್. ಸೊ 7:5 ಇದೆ. ಯಾವ ಬಾಲ್ ಇದು? ರೆಡ್ ಮತ್ತು ಬ್ಲೂ ಬಾಲ್. ಟೋಟಲ್ ಎಷ್ಟಾಗಿದೆ ಸರ್? 7 + 5. ಒಟ್ಟು ಬಾಲ್ಗಳ ಸಂಖ್ಯೆ 7 ಮತ್ತು 5 12 ಆಗಿದೆ. ಬಟ್ ಇಲ್ಲಿ ಎಷ್ಟು ಕೊಟ್ಟಾರ? 60. 12 ಅಂದ್ರೆ 60. ಏನ್ ಬೇಕು ನಮ್ಗೆ? ಆ ಕೆಂಪು ಚೆಂಡುಗಳ ಸಂಖ್ಯೆ ಅಂದ್ರೆ ರೆಡ್ ಬಾಲ್ಸ್ ಬೇಕು ನಮ್ಗೆ. 7 ಅಂದ್ರೆ ಎಷ್ಟು? 12 5 60, 7 5 35. ಇಷ್ಟು ಮಾಡೋದು ಅವಶ್ಯಕತೆ ಇಲ್ಲ. ಯಾಕ್ರಿ? ಏನ್ ಫೈಂಡ್ ಮಾಡಬೇಕು? ಕೆಂಪು ಚೆಂಡುಗಳ ಸಂಖ್ಯೆ. ಮೆಥಡ್ ನಂಬರ್ 2, ಫಸ್ಟ್ ಮೆಥಡ್ ಹೆಂಗಿದೆ? ರೆಡ್ ಬಾಲ್ಸ್ ಬೇಕು ನಮ್ಗೆ ಮೈ ಡಿಯರ್ ಫ್ರೆಂಡ್ಸ್. ರೆಡ್ ಬಾಲ್ಸ್ ಅನುಪಾತ ಏನಿದೆ? 7. 7 ಮಗ್ಗಿಯಲ್ಲಿ ಆನ್ಸರ್ ಇರುತ್ತೆ. 7 ಮಗ್ಗಿಯಲ್ಲಿ 25 ಬರಂಗಿಲ್ಲ. 7 ಮಗ್ಗಿಯಲ್ಲಿ 30 ಬರಂಗಿಲ್ಲ. ಈ 7 ಮಗ್ಗಿಯಲ್ಲಿ 20 ಬರಂಗಿಲ್ಲ. 7 ಮಗ್ಗಿಯಲ್ಲಿ ಬರುತ್ತೆ ಅಂದ್ರೆ 35. ನಮ್ದು ಆನ್ಸರ್ 35. ಡೈರೆಕ್ಟ್ಲಿ ಈ 2 ಸೆಕೆಂಡ್ಸ್ ಅಲ್ಲಿ ಈ ರೀತಿ ನೀವು ಮಾಡಬಹುದು. ಹೆಂಗ್ರಿ? ನಾನು ಏನ್ ನೋಡೇನ ಸರ್, ರೆಡ್ ಬಾಲ್ ಅಂದ್ರೆ 7 ರೇಷು. 7 ಅನುಪಾತದಲ್ಲಿ ಏನೇನು ಬರುತ್ತೆ? 14 21. 7 ಮಗ್ಗಿ 14 21 28 35 35 42 49 ಈ ರೀತಿ. ಆ ಆಪ್ಷನ್ಸ್ ಟಿಕ್ ಮಾಡ್ರಿ. ಸಪೋಸ್ 2 ನಂಬರ್ಸ್ ಆರ್ ದೇರ್, 35 ಐತಿ, ಇಲ್ಲಿ 14. ಆ ಟೈಮ್ ಯೂಸ್ ಮಾಡಬೇಡ, ಆ ಟೈಮ್ ಬೇಸಿಕ್ ಅಂತ ಮಾಡಬೇಕು. ಬಟ್ ಆಪ್ಷನ್ಸ್ ಅಲ್ಲಿ ಬರೀ ಒಂದು ಆಪ್ಷನ್ ಇದೆ, ಟಿಕ್ ಮಾಡಿ. 12 ಎ ರೇಷೋ ಬಿ ಸರ್ ಎಷ್ಟೆಷ್ಟ್ರಿ? ಎ ರೇಷೋ ಬಿ ಎಷ್ಟು ಕೊಟ್ಟಾರ? 14 ರೇಷೋ. ಟೋಟಲ್ 275 kg ಇದೆ. ಟೋಟಲ್ 275 kg. 14 + 11 ಟೋಟಲ್ ಎಷ್ಟಾಗಿದೆ? 14 + 11 ಟೋಟಲ್ 35. ಈ 35 ಅಂದ್ರೆ 275 kg. ಏನ್ ಫೈಂಡ್ ಮಾಡಬೇಕು? 275 ನಾ? ಎ ಪ್ರಮಾಣ. ಎ ಎಷ್ಟಿದೆ? ಎ ವ್ಯಾಲ್ಯೂ ಎಷ್ಟು? ಸೊ ಇದು ಮಾಡಿ 20. ಓಕೆ 25 ಆಗಿದೆ. ಸಾರಿ 25 ಇದೆ. 25 14 ವ್ಯಾಲ್ಯೂ ಎಷ್ಟು? ಆ ರೀತಿ ಮಾಡಬಹುದು ನೀವು. ಇಫ್ ಯು ವಾಂಟ್ ಯು ಕ್ಯಾನ್ ಸಾಲ್ವ್ ಇನ್ ದಟ್ ಟೆಕ್ನಿಕ್ ಆಲ್ಸೋ. ಸರ್ 14 ಮಗ್ಗಿಯಲ್ಲಿ ಏನ್ರಿ ನೋಡ್ರಿ, ಎರಡನೇ ಮೆಥಡ್ ಹೇಳ್ತೀನಿ ಫಸ್ಟ್. ಮೆಥಡ್ 2, ಈ 14 ವ್ಯಾಲ್ಯೂ 14 ಮಗ್ಗಿಯಲ್ಲಿ 14 ಮಗ್ಗಿಯಲ್ಲಿ ಮೆಥಡ್ 2 ಅದು ಆಮೇಲೆ ಮಾಡ್ರಿ. 14 ಮಗ್ಗಿಯಲ್ಲಿ ಇದು ಬರುತ್ತೆ. ಎಸ್ ಸರ್ ಚಾನ್ಸಸ್ ಇದೆ, ಟಿಕ್ ಮಾಡಬೇಡ. ಇದು ಬರುತ್ತೇನ್ರಿ
14 1 14 ಬರಂಗಿಲ್ಲ ಸರ್, ಇದು ರಾಂಗ್. ನೆಕ್ಸ್ಟ್ ಓಕೆ, ಇದು ರಾಂಗ್, ಇಲ್ಲಿ ಮಾಡ್ತೀನಿ ನಾನು ರಾಂಗ್. ಇದು ಬರಂಗಿಲ್ಲ 14 ಮಗ್ಗಿಯಲ್ಲಿ ನೋಡ್ರಿ, ಇದು ಬರಂಗಿಲ್ಲ. ಈ 14 ಮಗ್ಗಿಯಲ್ಲಿ ಇದು ಬರಂಗಿಲ್ಲ. ಯಾವ ಆಪ್ಷನ್ ಬರುತ್ತೆ ಅಂದ್ರೆ ಆಪ್ಷನ್ ನಂಬರ್ ಡಿ. ಎಸ್, ದಿಸ್ ಈಸ್ ಮೆಥಡ್ 2. ಬರೀ 2 ಸೆಕೆಂಡ್ಸ್ ಬೇಕು ಈ ಮೆಥಡ್ ಮಾಡಾಕ. ಅಂದ್ರೆ ಯಾವ ಇದು ಟೆಕ್ನಿಕ್ ಸರ್? ಡಿವಿಸಿಬಿಲಿಟಿ ರೂಲ್ಸ್ ಚೆಕ್ ಮಾಡಬೇಕು. ಆ ರೀತಿ ಮಾಡಬಹುದು. 25 ಇಂಟು ಯಾವ ಸಂಖ್ಯೆ ಆಗಿದೆ? 11. ಇಲ್ಲೇ ಇಂಟು 11 ಮಾಡ್ರಿ, 154 ನಮ್ದ. ಯು ಕ್ಯಾನ್ ಯೂಸ್ ದಟ್. ಮೂವಿಂಗ್ ಅಹೆಡ್. 1354. ಈಗ ಇಷ್ಟು ರೇಷು ಕೊಡ್ತಾರೆ, 1354. ಸಮ್ ಆಫ್ ದೀಸ್ ನಂಬರ್ಸ್ ಕೊಟ್ಟಾರೆ, ಟೋಟಲ್ 52 ಸಮ್ ಕೊಟ್ಟಾರೆ. What is the difference between largest and the smallest number? Largest and the smallest number ವ್ಯತ್ಯಾಸ ಹೇಳಬೇಕು. ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲಾ ಸಂಖ್ಯೆಯ ಮೊತ್ತ ಪ್ಲಸ್ ಮಾಡ್ರಿ. ಕಮ್ ಆನ್, ಆಡ್ ದ ನಂಬರ್ಸ್. 1 plus 3 4, 4 plus 5 9, 9 plus 4 ಟೋಟಲ್ ಎಷ್ಟಾಗಿದೆ? 13. ಬಟ್ ಅವರು ಎಷ್ಟು ಕೊಟ್ಟಾರೆ? ಟೋಟಲ್ 52. ಎಲ್ಲಾ ಸಂಖ್ಯೆಯ ಮೊತ್ತ ಇದೆ 52. ಸಿಲಿಬ್ರರಿ 50. 13 ಇಂಟು ಯಾವ ಸಂಖ್ಯೆ? 13 4 ಏನ್ ಫೈನ್ ಮಾಡಬೇಕು? ವ್ಯತ್ಯಾಸ. ಯಾವ ವ್ಯತ್ಯಾಸ? ದೊಡ್ಡ ಮತ್ತು ಚಿಕ್ಕ ಸಂಖ್ಯೆ. ದೊಡ್ಡ ಸಂಖ್ಯೆ ಯಾವಿದೆ ಇದರಲ್ಲಿ? 5. ಚಿಕ್ಕ ಸಂಖ್ಯೆ ಯಾವಿದೆ? 1. ಇವರಲ್ಲಿ ವ್ಯತ್ಯಾಸ ಎಷ್ಟು? 5 minus 1 4 ಆಗಿದೆ. ಈ 4 ಅಂದ್ರೆ ಎಷ್ಟು ನೀವು ಹೇಳಬೇಕು? 4 ಅಂದ್ರೆ ಎಷ್ಟು? 13ಗೆ ಎಷ್ಟಿದೆ? ಇಂಟು 4 ಮಾಡಿರಿ. ಈ ಸಂಖ್ಯೆಯಲ್ಲಿ ಇಂಟು 4 ಮಾಡ್ರಿ. ಸೇಮ್ ನಂಬರ್ ಇಂಟು ಮಾಡಬೇಕು. 4 4 16 ನಮ್ದು ಆನ್ಸರ್. Option. These are the answers. Okay. So these are very easy questions. Okay. Asked in these examinations. ಟಫ್ ಕ್ವಶನ್ಸ್ ಬೇಕು ಅಂದ್ರೆ ಟಫ್ ಕ್ವಶನ್ಸ್ ಮಾಡ್ತೀನಿ ನೋಡ್ರಿ. 100% ಚಾಲೆಂಜ್ ಯಾವುದೇ ಕ್ವಶನ್ ಕೊಡ್ರಿ, ಐ ಕ್ಯಾನ್ ಅಕ್ಸೆಪ್ಟ್ ದಟ್ ಚಾಲೆಂಜ್. ಓಕೆ, ಯಾಕಂದ್ರೆ ಬಹಳ ಸ್ಟೂಡೆಂಟ್ಸ್ ನೀವು ವಿಚಾರ ಮಾಡ್ತಿರ್ಬಹುದು, ಸರ್ ಇದು ಎಲ್ಲ ಬಹಳ ಈಸಿ ಇದೆ. ಓಕೆ, ಬೇಸಿಕ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುವಂತ ಕ್ವಶನ್ಸ್ ಐ ಹ್ಯಾವ್ ಟೇಕನ್ ದಿಸ್ 2026. ಓಕೆ, ಫ್ರಮ್ ದಿಸ್ were very easy from the ratio chapter. Were very easy. If you want tough questions also, that also we can take. We'll take it. In the next time, next classes, in madana andre easy, medium, difficult, I'll introduce that pattern also. So we'll stop the class here. Next class, what you want, just comment madri, comment box. Keep on studying, keep on doing the hard work. Jai Hind.